ಹಲೋ ಸ್ಟೂಡೆಂಟ್ಸ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಈ ಕಂಟೆಂಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾನು ಯೂಸಸ್ ಆ್ಯಂಡ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಸೆಕೆಂಡ್ ಚಾಪ್ಟರ್ ಆಗಿದೆ. ಈ ಸೆಷನ್ನು 13ನೇ ಸೆಷನ್ ಆಗಿದೆ. ಇಲ್ಲಿ ತನಕ ನಾವು ಸೆಕೆಂಡ್ ಚಾಪ್ಟ್ರಲ್ಲಿ ಫೈನಾನ್ಷಿಯಲ್ ಅನಾಲಿಸಿಸ್ ಅಂದರೆ ಏನು, ಫೈನಾನ್ಷಿಯಲ್ ಅನಾಲಿಸಿಸ್ನಲ್ಲಿ ಏನೇನೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ, ಇಂಟರ್ಪ್ರಿಟೇಷನ್ ಅಂದರೆ ಏನು, ಇಂಟರ್ಪ್ರಿಟೇಷನ್ನ ಹೇಗೆ ಅಥವಾ ಇಂಟರ್ಪ್ರಿಟೇಷನ್ ಫ್ಯಾಕ್ಟರ್ಸ್ ಯಾವ್ದು ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಅದೆಲ್ಲವೂ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಯೂಸಸ್ ಆ್ಯಂಡ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ವಿಷಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯೂಸಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. When we say the term analysis, it also includes interpretation. Remember that ನಾವು ಯಾವಾಗ ಅನಾಲಿಸಿಸ್ ಅಂತ ಹೇಳ್ತೀವೋ ಅನಾಲಿಸಿಸ್ ಆಲ್ಸೋ ಇನ್ಕ್ಲೂಡ್ಸ್ ಇಂಟರ್ಪ್ರಿಟೇಷನ್. ಸೊ ಯೂಸಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ದ ಫಸ್ಟ್ ಥಿಂಗ್ ಟು ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ದ ಆಪರೇಷನ್ಸ್ ಆಫ್ ಬಿಸ್ನೆಸ್. ನಾವು ವಿಮರ್ಶಾತ್ಮಕವಾಗಿ ಸಂಸ್ಥೆಯ ಏನು ಚಟುವಟಿಕೆಗಳೆಲ್ಲ ಇದೆ ಅದನ್ನು ನಾವು ಅವಲೋಕನ ಮಾಡ್ತೀವಿ. ಈಗ ವಿಮರ್ಶಾತ್ಮಕವಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಹಾಕ್ತೀವಿ. ಇವಾಗ ಅದು ಹೆಂಗಿದೆ ಅದೇ ಸರಿಗಿದೆ ಅಂತ ಒಪ್ಕೊಳ್ಳೋದು ಬೇರೆ, ಅದಕ್ಕೆ ಪ್ರಶ್ನೆಗಳನ್ನ ಹಾಕಿದಾಗ ಅದರ ಬೇರೆ ಬೇರೆ ಆಯಾಮಗಳನ್ನು ನಾವು ಗಮನಿಸ್ಬೋದು. ಸೊ ಕ್ರಿಟಿಕಲಿ ದ ಬೆನಿಫಿಟ್ ಆಫ್ ಇವ್ಯಾಲ್ಯೂಯೇಟಿಂಗ್ ಕ್ರಿಟಿಕಲಿ ಇಸ್ ದಟ್ ವಿ ವಿಲ್ ಎನ್ಕ್ಲೋಸ್ ಅವರ್ ಸೆಲ್ಫ್ ವಿತ್ ವೇರಿಯಸ್ ಆಸ್ಪೆಕ್ಟ್ಸ್ ವಿಚ್ ಆರ್ ಇನ್ ದ ಬಿಸ್ನೆಸ್. How our business is running, what is the result of our operation, whether we are efficiently running the operations of the business. All these things will be evaluated or will come into light only when we critically analyze it. So the first thing is to evaluate the operations of the business critically and to measure the managerial efficiency under various business situation. ಇನ್ನೊಂದು ನಮಗೆ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಮ್ಯಾನೇಜರಿಯಲ್ ಎಫಿಷಿಯನ್ಸಿ ಯಾವ ಥರ ಇದೆ ಅಂದರೆ ನಿರ್ವಹಣೆಯ ಸಾಮರ್ಥ್ಯ ಯಾವ ರೀತಿ ಇದೆ. ಅಫ್ಕೋರ್ಸ್ ನಾವು ಡೇಟಾ ಕೊಡ್ಬೋದು, ಅನಾಲಿಸಿಸ್ ಮಾಡಿರ್ಬೋದು, ಇಂಟರ್ಪ್ರಿಟೇಷನ್ ಮಾಡಿರ್ಬೋದು. ಫೈನಲಿ ದ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಈಸ್ ಮ್ಯಾನೇಜ್ಮೆಂಟ್. ಸೊ ಹೌ ಎಫಿಷಿಯೆಂಟ್ಲಿ ಮ್ಯಾನೇಜ್ಮೆಂಟ್ ಕ್ಯಾನ್ ಟೇಕ್ ದ ಡಿಸಿಷನ್ಸ್. ದಿಸ್ ಮೆಷರ್ಸ್ ದ ಎಫಿಷಿಯನ್ಸಿ ಆಫ್ ದಿ ಮ್ಯಾನೇಜ್ಮೆಂಟ್. And to estimate the performance evaluation of different departments over a period of time. ಒಂದು ನಿಗದಿತವಾದಂತಹ ಸಮಯದಲ್ಲಿ ಬೇರೆ ಬೇರೆ ಇಲಾಖೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ, ಅದರ ಒಂದು ಸಾಮರ್ಥ್ಯ ಏನಿದೆ ಅನ್ನೋದನ್ನು ನಾವು ಕಂಡುಹಿಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಒಂದು 3-4 ಬೇರೆ ಬೇರೆ ಯೂನಿಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಆ ಎಲ್ಲ ಯೂನಿಟ್ಸ್ನಲ್ಲಿ ಯಾವುದೋ ಒಂದು ತುಂಬ ಎಫಿಷಿಯೆಂಟ್ ಇರ್ಬೋದು ಅಥವಾ ಯಾವುದೋ ಒಂದು ಇನ್ಎಫಿಷಿಯೆಂಟ್ ಇರ್ಬೋದು. ಈ ರೀತಿಯಾದಂತಹ ಪ್ರತಿಯೊಂದು ಪರ್ಫಾರ್ಮೆನ್ಸ್ನು ನಾವು ಇವ್ಯಾಲ್ಯೂಯೇಟ್ ಮಾಡ್ಬೋದು. ಅಥವಾ ಪ್ರೊಡಕ್ಷನ್ನೇ ಮಂತ್ಲಿ ಇವ್ಯಾಲ್ಯೂಯೇಷನ್ ಮಾಡ್ಬೋದು, ಅಥವಾ ಆ್ಯನ್ಯಲ್ಲೇ ಬೇರೆ ಹಿಂದಿನ ವರ್ಷದ್ದೇನಾಗಿದೆ ಈ ವರ್ಷದ್ದೇನಾಗಿದೆ ಅಂತ ನಾವು ಇವ್ಯಾಲ್ಯೂಯೇಷನ್ ಮಾಡ್ಬೋದು. ನಾನು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ ಪ್ರೊಡಕ್ಷನ್ದು. ಇದೇ ಥರ ನಾವು ಸೇಲ್ಸ್ ಆಗಿರ್ಬೋದು, R&Dನಲ್ಲಾಗಿರ್ಬೋದು, ಅಥವಾ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಯಾವುದೇ ಸಂಸ್ಥೆಯ ಇಲಾಖೆಗಳನ್ನ ತಗೊಂಡ್ರೂ ಆ ಎಲ್ಲ ಇಲಾಖೆನಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮಾಡೋದ್ರ ಮೂಲಕ ಹೇಗೆ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. To measure short-term and long-term solvency position of the business organization with the help of balance sheet. ಇವಾಗ ಇಲ್ಲಿ 2 ಟರ್ಮ್ ಇದೆ, ಒಂದು ಶಾರ್ಟ್ ಟರ್ಮ್ ಸಾಲ್ವೆನ್ಸಿ, ಇನ್ನೊಂದು ಲಾಂಗ್ ಟರ್ಮ್ ಸಾಲ್ವೆನ್ಸಿ. ಸಾಲ್ವೆನ್ಸಿ ಮೀನ್ಸ್ ದ ಎಬಿಲಿಟಿ ಆಫ್ ದಿ ಆರ್ಗನೈಸೇಷನ್ ಟು ಪೇ ಇಟ್ಸ್ ಡೆಟ್ಸ್. ಸಂಸ್ಥೆಯು ತನ್ನ ಸಾಲಗಳನ್ನು ಮರುಪಾವತಿ ಮಾಡಲು ಇರೋ ಸಾಮರ್ಥ್ಯವನ್ನು ನಾವು ಸಾಲ್ವೆನ್ಸಿ ಅಂತ ಹೇಳ್ತೀವಿ. ಆ ಸಾಲ್ವೆನ್ಸಿನಲ್ಲಿ 2 ಥರ, ಒಂದು ಶಾರ್ಟ್ ಟರ್ಮ್ ಸಾಲ್ವೆನ್ಸಿ, ಇನ್ನೊಂದು ಲಾಂಗ್ ಟರ್ಮ್ ಸಾಲ್ವೆನ್ಸಿ. ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಅಂದರೆ ಹೆಸರೇ ಹೇಳೋ ಥರ ಶಾರ್ಟ್ ಟರ್ಮ್ ಅಂದರೆ 1 ವರ್ಷದ ಅವಧಿಯ ಒಳಗಿನ ಎಲ್ಲ ಸಾಲಗಳನ್ನು ಮರುಪಾವತಿ ಮಾಡೋವಂಥ ಒಂದು ಸಾಮರ್ಥ್ಯ ಆಗಿದ್ದರೆ, ಲಾಂಗ್ ಟರ್ಮ್ ಸಾಲ್ವೆನ್ಸಿ ಅಂದರೆ 1 ವರ್ಷಕ್ಕೂ ಹೆಚ್ಚಿಂದು. ಫಾರ್ ಎಕ್ಸಾಂಪಲ್, ಇವಾಗ 5 years 10 years ಈ ರೀತಿಯಾದಂತಹ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇರುತ್ತೆ ಅಥವಾ ಡಿಬೆಂಚರ್ಸ್ ಇರುತ್ತೆ. ಇಂಥದ್ದನ್ನು ನಾವು ಪೇ ಮಾಡೋವಂತಹ ಎಬಿಲಿಟಿ, ದಟ್ ಈಸ್ ನಥಿಂಗ್ ಬಟ್ ಲಾಂಗ್ ಟರ್ಮ್ ಸಾಲ್ವೆನ್ಸಿ. ಇದೆರಡನ್ನೂ ನಾವು ಮೆಷರ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಬ್ಯಾಲೆನ್ಸ್ ಶೀಟ್. ವಿತ್ ದ ಹೆಲ್ಪ್ ಆಫ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ವಿ ಕ್ಯಾನ್ ಈಸಿಲಿ ಮೆಷರ್
what is the solvency position of the organization, whether we are solvent for the short term, whether our long term solvency is good or not. All these things will be disclosed with the help of analysis and interpretation. To examine the source of finance and way of utilizing the available finance. Whenever we say that business has to be run successfully, then definitely it needs a petrol ಅಲ್ವಾ. ವೆಹಿಕಲ್ ರನ್ ಆಗೋಕ್ಕೆ ಹೆಂಗೆ ಪೆಟ್ರೋಲ್ ಬೇಕೋ ಹಾಗೆ ಬಿಸ್ನೆಸ್ ರನ್ ಆಗೋಕ್ಕೆ ಪೆಟ್ರೋಲ್ ಬೇಕು. ದಟ್ ಈಸ್ ನಥಿಂಗ್ ಬಟ್ ಫೈನಾನ್ಸ್ ಆರ್ ಮನಿ. How we can arrange the finance, what are all the sources of finance available for our program, and whether we are utilizing the available resources efficiently. All these things can be analyzed with the help of analysis and interpretation of statements. To determine earning capacity and future prospects of the concern. ನಾವು ನಮ್ಮ ಸಂಸ್ಥೆಯ ಒಂದು ಲಾಭ ಗಳಿಕೆಯ ಸಾಮರ್ಥ್ಯವನ್ನು ಮೆಜರ್ ಮಾಡ್ಬೋದು. ಅದಲ್ಲದೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಸಾಮರ್ಥ್ಯ ಇರುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬೋದು. ಇವಾಗ ಒಂದು ಆರ್ಗನೈಸೇಷನ್ನು ಒಂದು ಫಸ್ಟ್ 2 years ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆಮೇಲಿಂದ ಅದು ನಿಧಾನವಾಗಿ ಅದರ ಪ್ರಾಫಿಟ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ಎ ಸೈನ್ ಆಫ್ ಡಿಕ್ಲೈನಿಂಗ್, ಅಂದರೆ ಅದು ಡಿಟ್ಯೂರೇಟ್ ಆಗ್ತಾ ಇದೆ. ಸೊ ಇಮ್ಮಿಡಿಯೇಟ್ಲಿ ಇಂಪ್ರೂವ್ಮೆಂಟ್ ಹ್ಯಾಸ್ ಟು ಬಿ ಮೇಡ್. ಇಲ್ಲಾಂದರೆ ಏನಾಗುತ್ತೆ, ಪ್ರಾಫಿಟ್ ಕಡಿಮೆ ಆಗ್ತಾ ಇದೆ ಅಂದರೆ ಸಾಲ್ವೆನ್ಸಿ ಪೊಸಿಷನ್ನು ತುಂಬ ಕ್ರಿಟಿಕಲ್ ಆಗುತ್ತೆ. ಒನ್ಸ್ ಸಾಲ್ವೆನ್ಸಿ ಪೊಸಿಷನ್ ಬಿಕಮ್ಸ್ ಕ್ರಿಟಿಕಲ್, ದೆನ್ ನ್ಯಾಚುರಲಿ ಆ್ಯಂಡ್ ಫೈನಲಿ ಅಟ್ ದ ಎಂಡ್ ಲಿಕ್ವಿಡೇಷನ್ ವಿಲ್ ಬಿ ಓನ್ಲಿ ದ ಮೆಷರ್. ಸೊ ಹೀಗಾಗಿ ಸಂಸ್ಥೆಯನ್ನೇ ಮುಚ್ಚುವಂತಹ ಪ್ರಮೇಯ ಬರ್ಬೋದು. ಅದಕ್ಕೋಸ್ಕರ ನಾವೇನು ಮಾಡಬೇಕಂತಂದರೆ ಪ್ರತಿಯೊಂದು ಸಲನೂ ನಾವು ನಮ್ಮ ಅರ್ನಿಂಗ್ ಕೆಪಾಸಿಟಿ ಏನಿದೆ ಆ ಅರ್ನಿಂಗ್ ಕೆಪಾಸಿಟಿ ಮತ್ತು ಇವಾಗ ಪ್ರೆಸೆಂಟ್ ಅರ್ನಿಂಗ್ ಅಷ್ಟೇ ಅಲ್ಲದೆ ಮುಂದೆ ಕೂಡ ಅರ್ನಿಂಗ್ ಕೆಪಾಸಿಟಿ ಹಾಗೆ ಇರುತ್ತಾ, ಇದ್ರ ಬಗ್ಗೆ ನಾವು ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಮೂಲಕ ತಿಳಿಸಬಹುದು. ಟು ಐಡೆಂಟಿಫೈ ದ ವೇ ಆಫ್ ಯುಟಿಲೈಸಿಂಗ್ ಫಿಕ್ಸ್ಡ್ ಅಸೆಟ್ಸ್ and the role of fixed assets on maintaining the earning capacity of the business concern. So analysis helps us to identify how we are utilizing fixed assets. ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕಂತಂದರೆ ನಾವು ರೇಷಿಯೋ ಅನಾಲಿಸಿಸ್ನಲ್ಲಿ ಮಾಡ್ತೀವಿ. ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಅಂತ ಮಾಡ್ತೀವಿ. ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಸೇಲ್ಸ್ ಇದೆರಡಕ್ಕೂ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಸೇಲ್ಸ್ ಎಷ್ಟಾಗ್ತಾ ಇದೆ ಮತ್ತು ಎಷ್ಟರ ಮಟ್ಟಿಗೆ ನಾವು ಫಿಕ್ಸ್ಡ್ ಅಸೆಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಫಿಕ್ಸ್ಡ್ ಅಸೆಟ್ಸು ಅಂಡರ್ ಯುಟಿಲೈಸ್ ಆಗಿದೆಯಾ ಅಥವಾ ಓವರ್ ಯುಟಿಲೈಸೇಷನ್ ಆಗ್ತಾ ಇದೆಯಾ, ಇದೆಲ್ಲ ಆಸ್ಪೆಕ್ಟ್ಸ್ನ ನಾವು ಇದರಿಂದ ಕಂಡುಕೊಳ್ಬಹುದು. ಟು ಇನ್ವೆಸ್ಟಿಗೇಟ್ ದ ಫ್ಯೂಚರ್ ಪೊಟೆನ್ಷಿಯಲ್ ಆಫ್ ದಿ ಬಿಸ್ನೆಸ್ ಕನ್ಸರ್ನ್. ಮುಂದೆ ಬರೀ ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಅಲ್ಲ, ಬಿಸ್ನೆಸ್ದ ಪೊಟೆನ್ಷಿಯಲ್ ಅಂದರೆ ಮುಂದೆ ಅದರ ಸಾಮರ್ಥ್ಯ ಹೇಗಿರುತ್ತೆ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ XYZ ಪ್ರಾಡಕ್ಟು ಇವತ್ತಿನ ಮಟ್ಟಿಗೆ ಅದು ನಡೀತಾ ಇದ್ದು ಇನ್ನೊಂದು 4-5 ಅಂದರೆ ಇನ್ನೊಂದು 3-4 ವರ್ಷದಲ್ಲಿ ಆ ಪ್ರಾಡಕ್ಟ್ನ ನೆಸೆಸಿಟಿನೇ ಇಲ್ಲ ಅನ್ನೋ ಥರ ಆಗಬಹುದು. So we have to be careful whether the business has got potential to hold in the market or stay in the market. To compare operational efficiency of similar concern engaged in the same industry. By analysis and interpretation, we will be continuously comparing ourselves with the other firms which are in the same industry. This helps us to know whether we are performing in a better manner or not. ಸಂಸ್ಥೆ ಯಾವಾಗಲೂ ತನ್ನ ಪರ್ಫಾರ್ಮೆನ್ಸ್ನ ಅದೇ ರೀತಿಯಾದಂತಹ ಏನು ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಇದೆ ಅಂತಹ ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ಅದು ತುಲನಾತ್ಮಕವಾಗಿ ಅಧ್ಯಯನ ಮಾಡಿದಾಗ ಆವಾಗ ನಮಗೆ ಅದರ ಸಾಮರ್ಥ್ಯ ನಿಜವಾಗ್ಲೂ ಏನಿದೆ, ಅದರ ಸಾಮರ್ಥ್ಯ ಹೆಚ್ಚಿದೆಯೋ ಕಡಿಮೆ ಇದೆಯೋ ಅಥವಾ ಕಾಂಪಿಟೇಷನ್ ಯಾವ ರೀತಿ ಫೇಸ್ ಮಾಡ್ತಾ ಇದೆ ಅನ್ನೋಂತಹ ಒಂದು ವಿಷಯ ಗೊತ್ತಾಗುತ್ತೆ. ಟು ಐಡೆಂಟಿಫೈ ದ ಗ್ರೋತ್ ಟ್ರೆಂಡ್ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಗ್ರೋತ್ ಟ್ರೆಂಡ್ ಅಂದರೆ ಬೆಳವಣಿಗೆ, ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅಂತ. ಗ್ರೋತ್ ಟ್ರೆಂಡ್ ಮೇ ಬಿ ವೆರಿ ಫಾಸ್ಟ್, ಗ್ರೋತ್ ಟ್ರೆಂಡ್ ಮೇ ಬಿ ವೆರಿ ಕಾನ್ಸ್ಟೆಂಟ್, ಗ್ರ್ಯಾಜುಯಲ್. ಈ ರೀತಿ ಆ ಬೆಳವಣಿಗೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಿದ್ರೂ ಆ ಬೆಳವಣಿಗೆ ಟ್ರೆಂಡ್ ಯಾವ ಥರ ಇದೆ ಅಂತ. ಯೂಶಲಿ ವಿ ಪರ್ಫಾರ್ಮ್ ಟ್ರೆಂಡ್ ಅನಾಲಿಸಿಸ್ ಟು ನೋ ದ ಗ್ರೋತ್ ಟ್ರೆಂಡ್ ಆಫ್ ದಿ ಆರ್ಗನೈಸೇಷನ್. ಸೊ ಇದೆಲ್ಲನೂ ನಮಗೆ ಫೈನಾನ್ಷಿಯಲ್ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನಿಂದ ಸಿಗುವಂತಹ ಬೆನಿಫಿಟ್ಸ್ ಆಗಿದೆ. ಇದಲ್ಲದೆ ಯಾರ್ಯಾರಿಗೆಲ್ಲ ಈ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಯೂಸ್ ಆಗುತ್ತೆ. ಹೂ ಆರ್ ಆಲ್ ದ ಪಾರ್ಟೀಸ್ ಹೂ ವಿಲ್ ಬಿ ಬೆನಿಫಿಟೆಡ್ ಫ್ರಮ್ ಫೈನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಹೇಳಿದ್ರೆ, ಕ್ರೆಡಿಟಾರ್ಸ್.
ಕ್ರೆಡಿಟಾರ್ಸ್ ಆರ್ ದ ಪರ್ಸನ್ಸ್ ಫ್ರಮ್ whom we have taken money ಅಲ್ವಾ. ಎನಿವನ್ ಹೂ ಹ್ಯಾಸ್ ಲೆಂಟ್ ಫಂಡ್ಸ್ ಟು ಎ ಕಂಪನಿ ಆ್ಯಂಡ್ ಈಸ್ ಇಂಟ್ರೆಸ್ಟೆಡ್ ಇನ್ ಇಟ್ಸ್ ಎಬಿಲಿಟಿ ಟು ಪೇ ಬ್ಯಾಕ್ ದ ಡೆಟ್. ಯಾರೇ ಸಂಸ್ಥೆಗೆ ಸಾಲ ಕೊಟ್ಟಿದ್ರು ಸಂಸ್ಥೆ ಆ ಸಾಲನ ಮರುಪಾವತಿ ಮಾಡೋಕ್ಕೆ ಆಗತ್ತಾ ಇಲ್ವಾ ಅನ್ನೋಂತಹದ್ರ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಿರ್ತಾರೆ ಮತ್ತು ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಸೊ ಹೀಗಾಗಿ ಬೇರೆ ಬೇರೆ ರೀತಿಯಾದಂತಹ ಅನಾಲಿಸಿಸ್ಸು ಕ್ರೆಡಿಟಾರ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಫ್ಲೋ ಅನಾಲಿಸಿಸ್ ಆಗಿರ್ಬೋದು, ಫಂಡ್ ಫ್ಲೋ ಅನಾಲಿಸಿಸ್ ಆಗಿರ್ಬೋದು. ಇದರಿಂದ ಅವರ ಕ್ರೆಡಿಟ್ ವರ್ದಿನೆಸ್, ಇಟ್ ಶೋಸ್ ದ ಕ್ರೆಡಿಟ್ ವರ್ದಿನೆಸ್ ಆಫ್ ದಿ ಫರ್ಮ್. ವೇರಿಯಸ್ ಅನಾಲಿಸಿಸ್ are the mirror for the credit worthiness of the firm. Therefore, for creditors, these analysis will be helpful. Likewise, even investors are the risk takers who have invested their money in the organization in the form of shares. Whether our business is going well or not, whether it is profitable or not, whether we are getting sufficient dividend or whether our share price is constant or stable, all these things will be analyzed by the investor. ಈ ಅನಾಲಿಸಿಸ್ನ ಮಾಡೋದಕ್ಕೂ ಕೂಡ ನಮಗೆ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ನೇ ಬೇಕಾಗುತ್ತೆ. ಥ್ರೂ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇನ್ವೆಸ್ಟರ್ಸ್ ವಿಲ್ ಗೋಯಿಂಗ್ ಟು ನೋ ವೆದರ್ ದ ಕಂಪನಿ ಹ್ಯಾಸ್ ಗಾಟ್ ಎನಿ ವರ್ತ್ ಟು ಇನ್ವೆಸ್ಟ್ ಇನ್ ಫ್ಯೂಚರ್, ಅಥವಾ ಫರ್ದರ್ ಇನ್ವೆಸ್ಟ್ಮೆಂಟ್ ಈ ಕಂಪನಿಯಲ್ಲಿ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಅನುಕೂಲ ಆಗ್ಬೋದು ಅನ್ನೋಂತಹ ಅಂಶಗಳು ಬೆಳಕಿಗೆ ಬರುತ್ತೆ. ಇನ್ವೆಸ್ಟರ್ಸ್ ಅಂತ ಹೇಳಿದ್ರೆ ಪ್ರೆಸೆಂಟ್ ಇನ್ವೆಸ್ಟರ್ಸು ಆಗಿರ್ಬೋದು ಅಥವಾ ಪ್ರಾಸ್ಪೆಕ್ಟಿವ್ ಇನ್ವೆಸ್ಟರ್ಸು ಆಗಿರ್ಬೋದು. ಅಂದರೆ ಮುಂದೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮತ್ತು ಈಗಾಗಲೇ ಇನ್ವೆಸ್ಟ್ ಮಾಡಿರೋ ಅಂಥವ್ರು. ಆ್ಯಂಡ್ ದೆನ್ ಫಾರ್ ಮ್ಯಾನೇಜ್ಮೆಂಟ್, ಅಫ್ಕೋರ್ಸ್ ದ ಹೋಲ್ analysis and interpretation revolves around the management, and it will be more beneficial for management in order to plan and forecast and also use the metrics or standards for the efficient improvement of the operations. All these things has to be done in order to help the management ಯಾತಕ್ಕೋಸ್ಕರ ಇದೆಲ್ಲನೂ ಉಪಯೋಗಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ಇರುವಂತಹ ಏನು ಸಿಸ್ಟಮ್ ಇದೆ ಅದನ್ನು ಅನಾಲಿಸಿಸ್ ಮಾಡೋದಲ್ಲದೆ ಫ್ಯೂಚರಲ್ಲಿ ಕೂಡ ನಮ್ಮ ಸಂಸ್ಥೆ ಯಾವ ರೀತಿ ಇರ್ಬೋದು ಅಥವಾ ಫ್ಯೂಚರಲ್ಲಿ ನಾವೇನು ಸ್ಟೆಪ್ಸ್ನ ತೊಗೊಳ್ಬೇಕಾಗ್ಬೋದು ಅನ್ನೋದನ್ನು. ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಂದರೆ, ಮ್ಯಾನೇಜ್ಮೆಂಟ್ ಒಂದೊಂದು ಇನ್ಫಾರ್ಮೇಷನ್ಗೂ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಮಾಡಲೇಬೇಕಾಗತ್ತೆ. ಇವಾಗ XYZ ಅಂತ 3 ಪ್ರಾಡಕ್ಟ್ ಇದೆ ಅಂದರೆ ಪ್ರಾಡಕ್ಟ್ ವೈಸ್ ಡೇಟಾ ಆಗಿರ್ಬೋದು, ಅಥವಾ ಸೇಲ್ಸ್ಮನ್ ವೈಸ್ ಸೇಲ್ಸ್ ಡೇಟಾ ಆಗಿರ್ಬೋದು, ಅಥವಾ ರೀಜನ್ ವೈಸು, ಈ ರೀತಿ ಅದನ್ನ ಸಪ್ರೇಟಾಗಿ ನೀಟಾಗಿ ಅನಾಲಿಸಿಸ್ ಮಾಡಿ ಇಂಟರ್ಪ್ರಿಟೇಷನ್ ಮಾಡಿ ಕೊಡಬಹುದು. ಸುಮ್ಮನೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ನೋಡೋದ್ರಿಂದ ಈ ಎಲ್ಲನೂ ನಮಗೆ ಮಾಹಿತಿ ಸಿಗೋದಿಲ್ಲ. ಈ ರೀತಿ ಪ್ರತಿಯೊಂದು ಮಾಹಿತಿನೂ ಕೂಡ ಮ್ಯಾನೇಜ್ಮೆಂಟಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ಈ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಮಾಡೋದ್ರ ಮೂಲಕ ಮ್ಯಾನೇಜ್ಮೆಂಟ್ ವಿಲ್ ಹ್ಯಾವ್ ಬೆಟರ್ ಕಂಟ್ರೋಲ್ ಓವರ್ ದಿ ಆಪರೇಷನ್ಸ್ ಆಫ್ ದಿ ಬಿಸ್ನೆಸ್. ಆ್ಯಂಡ್ ದೆನ್ ರೆಗ್ಯುಲೇಟರಿ ಅಥಾರಿಟೀಸ್. ಈಗ ರೆಗ್ಯುಲೇಟರಿ ಅಥಾರಿಟೀಸ್ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಗಿರ್ಬೋದು ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಈ ಥರ ರೆಗ್ಯುಲೇಟರಿ ಅಥಾರಿಟೀಸ್ ಕೂಡ ಕಂಟಿನ್ಯೂಸ್ ಆಗಿ ಸಂಸ್ಥೆಯ ಒಂದು ಫೈನಾನ್ಷಿಯಲ್ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಕಡೆ ಗಮನ ಹರಿಸ್ತಾರೆ. ಯಾತಕ್ಕೆ ಅಂದರೆ ಅವ್ರಿಗೂ ಅಷ್ಟೇ ಕಂಪ್ನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ ಆಗಿರ್ಬೋದು ಅಥವಾ ಕಂಪನಿಯ ಒಂದು ಕ್ರೆಡಿಟ್ ವರ್ದಿನೆಸ್ಸು, ಸಾಲ್ವೆನ್ಸಿ ಪೊಸಿಷನ್ನು ಮತ್ತು ಪ್ರಾಫಿಟ್ ಪೊಸಿಷನ್, ಇದೆಲ್ಲದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಬೇಕಾಗಿರುತ್ತೆ. And then other authorities like banks, financial institutions, employees, government, taxation authorities, trade associations, economists and researchers, everybody will be keen to use analysis and interpretation for their own purposes. Likewise, financial statement analysis is useful for not only management but also for other stakeholders like creditors, investors, and then regulatory authorities and banks, government, any other stakeholders. ನೆಕ್ಸ್ಟ್ ಇವಾಗ ಫೈನಾನ್ಷಿಯಲ್ ಅನಾಲಿಸಿಸ್ನ ಟೈಪ್ಸ್ ಏನೇನು ಅಂತ. ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. ಫೈನಾನ್ಷಿಯಲ್ ಅನಾಲಿಸಿಸ್ ಮೇ ಬಿ ಕ್ಲಾಸಿಫೈಡ್ ಆನ್ ವೇರಿಯಸ್ ಬೇಸಿಸ್. ಬೇರೆ ಬೇರೆ ಬೇಸ್ ಮೇಲೆ ನಾವು ಫೈನಾನ್ಷಿಯಲ್ ಅನಾಲಿಸಿಸ್ನ ಕ್ಲಾಸಿಫೈ ಮಾಡ್ಬೋದು. ಬೇರೆ ಬೇರೆ ಬುಕ್ನಲ್ಲಿ ಬೇರೆ ಬೇರೆ ಥರ ಕ್ಲಾಸಿಫಿಕೇಷನ್ ಕೊಟ್ಟಿದ್ದಾರೆ. ಆದರೆ ತುಂಬ ಮುಖ್ಯವಾಗಿ ದೇರ್ ಆರ್ 3 ಮೇಜರ್ ಬೇಸ್ ಆನ್ ವಿಚ್ ವಿ ಕ್ಲಾಸಿಫೈ ದ
ಫೈನಾನ್ಷಿಯಲ್ ಅನಾಲಿಸಿಸ್. ಅದು 3 ಬೇಸ್ ಯಾವುದು ಅಂದರೆ ಯಾವ ಬೇಸ್ ಮೇಲೆ ನಾವು ಅದನ್ನ ಕ್ಲಾಸಿಫೈ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲನೇದು ಆನ್ ದಿ ಬೇಸಿಸ್ ಆಫ್ ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. ಫೈನಾನ್ಷಿಯಲ್ ಅನಾಲಿಸಿಸ್ನ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂತ, ಅಥವಾ ಯಾರ ಫೈನಾನ್ಷಿಯಲ್ ಅನಾಲಿಸಿಸ್ನ ಮಾಡಿದ್ದಾರೆ ಅಂತಲೂ ಆಗಿರಬಹುದು, ಅದ್ರ ಬೇಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ. ಆ್ಯಂಡ್ ಆನ್ ದಿ ಬೇಸಿಸ್ ಆಫ್ ಮೋಡಸ್ ಆಪರೆಂಡಿ ಆ್ಯಂಡ್ ಆನ್ ದಿ ಬೇಸಿಸ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. ಸೊ 3 ಬೇಸ್ ಇದೆ. ಮೊದಲನೇದು ಬೇಸ್ ಆನ್ ದಿ ಬೇಸಿಸ್ ಆಫ್ ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್, ಸೆಕೆಂಡ್ ಒನ್ ಆನ್ ದಿ ಬೇಸಿಸ್ ಆಫ್ ಮೋಡಸ್ ಆಪರೆಂಡಿ, ಥರ್ಡ್ ಆನ್ ದಿ ಬೇಸಿಸ್ ಆಫ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. ಇವಾಗ ಮೊದಲನೇದು ಆನ್ ದಿ ಬೇಸಿಸ್ ಆಫ್ ಯೂಸರ್ಸ್ ಅಂದರೆ ಯಾವ ರೀತಿ ಯೂಸ್ ಮಾಡ್ತಾರೆ, ಅಥವಾ ಮೆಟೀರಿಯಲ್ಸ್ ಏನು ಯೂಸ್ ಮಾಡಿರ್ತಾರೆ, ಅಥವಾ ಯಾವ ಪರ್ಸನ್ ಒಂದು ಇನ್ಫಾರ್ಮೇಷನ್ಗೆ ಇಂಟ್ರೆಸ್ಟ್ ಇದ್ದಾರೆ, ಈ ಎಲ್ಲ ಬೇಸ್ ಮೇಲೆ ನಾವು ಎಕ್ಸ್ಟರ್ನಲ್ ಅನಾಲಿಸಿಸ್ ಮತ್ತು ಇಂಟರ್ನಲ್ ಅನಾಲಿಸಿಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ the 2 types of financial analysis are, one is external analysis and the other one is internal analysis. ಈಗ ಎಕ್ಸ್ಟರ್ನಲ್ ಇಂಟರ್ನಲ್ ಅಂತ ಹೇಳ್ತಿದ್ದಂಗೆ ನಮಗೆ ಗೊತ್ತಾಗೋಗುತ್ತೆ. ಎಕ್ಸ್ಟರ್ನಲ್ ಅನಾಲಿಸಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಆಸ್ ದ ಅನಾಲಿಸಿಸ್ ವಿಚ್ ಈಸ್ ಡನ್ ಬೈ ಎಕ್ಸ್ಟರ್ನಲ್ ಪಾರ್ಟೀಸ್. ಅಂದರೆ ಡನ್ ಫಾರ್ ಎಕ್ಸ್ಟರ್ನಲ್ ಪಾರ್ಟೀಸ್ ಅಲ್ಲ, ಡನ್ ಬೈ ಎಕ್ಸ್ಟರ್ನಲ್ ಪಾರ್ಟೀಸ್. ಅಂದರೆ ಇವಾಗ ಇರೋಂತಹ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಉಪಯೋಗಿಸ್ಕೊಂಡು ಸಂಸ್ಥೆಯ ಬಗ್ಗೆ ಯಾರೋ ಒಬ್ಬ ಸ್ಟೇಕ್ ಹೋಲ್ಡರ್ ಅಥವಾ ಬ್ಯಾಂಕ್ ಆಗಿರ್ಬೋದು, ಅಥವಾ ಇನ್ಯಾರೋ ಹೊರಗಿನ ವ್ಯಕ್ತಿಗಳು, ಅಂದರೆ ಸಂಸ್ಥೆಗೆ ಸೇರಿಲ್ಲದೆ ಇರುವಂತಹ ವ್ಯಕ್ತಿಗಳು ಅದನ್ನು ಅನಲೈಸ್ ಮಾಡಿ ಅದನ್ನು ಇಂಟರ್ಪ್ರಿಟ್ ಮಾಡಿರ್ತಾರೆ. ಇದನ್ನು ನಾವು ಎಕ್ಸ್ಟರ್ನಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಈ ಎಕ್ಸ್ಟರ್ನಲ್ ಅನಾಲಿಸಿಸ್ನಲ್ಲಿ ಒಂದು ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ, ಅವ್ರು ಏನು ಡೇಟಾ ಉಪಯೋಗಿಸ್ಕೊಂಡಿರ್ತಾರೆ ಆ ಡೇಟಾ ತುಂಬ ಲಿಮಿಟೆಡ್ ಆಗಿರುತ್ತೆ. ಯಾಕೆಂದರೆ ಕಂಪನಿಯ ಎಲ್ಲ ಮಾಹಿತಿ ಕೂಡ ಅವ್ರಿಗೆ ಲಭ್ಯ ಇರೋದಿಲ್ಲ. ಅವ್ರಿಗೆ ಕೆಲವು ಅಂಶಗಳು ಲಭ್ಯ ಇರುತ್ತೆ. ಇರೋಂತಹ ಅಂಶಗಳನ್ನೇ ಉಪಯೋಗಿಸ್ಕೊಂಡು ಅವರು ಒಂದು ಅನಾಲಿಸಿಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ರೇಟಿಂಗ್ ಏಜೆನ್ಸಿ ಅಂತ ಅಂದ್ಕೊಳ್ಳೋಣ. ರೇಟಿಂಗ್ ಏಜೆನ್ಸಿ ಅವ್ರು ಏನು ಮಾಡಿರ್ತಾರೆ, XYZ ಫರ್ಮ್ದು ಕ್ಯಾಶ್ ಫ್ಲೋ ಈ ಥರ ಇದೆ ಅನ್ನೋ ಥರ, ಅಥವಾ ಅದರದ್ದು ಟ್ರೆಂಡ್, ಕ್ಯಾಶ್ ಫ್ಲೋ ಟ್ರೆಂಡ್ ಯಾವ ಥರ ಇದೆ ಅನ್ನೋದನ್ನ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. So this is not totally reliable because this analysis done with the limited information. So ಇದನ್ನು ನಾವು external analysis ಅಂತ ಹೇಳ್ತೀವಿ. And usually external analysis is done not only by external persons but also for the benefit of external parties. And the second one is internal analysis. Internal analysis is the analysis which is conducted by the member of the organization. ಈಗ ಸಂಸ್ಥೆಯ ಯಾವುದೋ ಒಬ್ಬ, ಅಂದರೆ ಯೂಶಲಿ ದಟ್ ಏನಾಗಿರುತ್ತೆ ಅಂದರೆ ಇಟ್ ಈಸ್ ಡನ್ ಬೈ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆರ್ ಎನಿ ಅದರ್ ಎಂಪ್ಲಾಯಿ ಹೂ ಈಸ್ ಅಸೋಸಿಯೇಟೆಡ್ ವಿತ್ ದ ಮ್ಯಾನೇಜ್ಮೆಂಟ್. ಇಂಥ ಅನಾಲಿಸಿಸ್ ಮಾಡೋ ಹೊತ್ತಿಗೆ ಏನಾಗಿರುತ್ತೆ ಅಂದರೆ, ಆಲ್ ದ ನೆಸೆಸರಿ ಇನ್ಫಾರ್ಮೇಷನ್ ಈಸ್ ಅವೈಲಬಲ್ ವಿತ್ ದ ಆರ್ಗನೈಸೇಷನ್ ಆ್ಯಂಡ್ he has access to the correct information or it is the trusted source of information. ಹೀಗಾಗಿ this analysis is more reliable. ಈ ಅನಾಲಿಸಿಸು ಹೆಚ್ಚು ರಿಲಯಬಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಸರಿಯಾದ ಮಾಹಿತಿ, ನಿಖರವಾದ ಮಾಹಿತಿ ಇರುತ್ತೆ, ಮತ್ತು ಆ ಮಾಹಿತಿ ಅವರೊಬ್ಬರಿಗೆ ಅಷ್ಟೇ ಗೊತ್ತಿರುತ್ತೆ. ಹೀಗಾಗಿ ಎಲ್ಲ ಮಾಹಿತಿನ ಉಪಯೋಗಿಸ್ಕೊಂಡು ಅವರು ಅನಾಲಿಸಿಸ್ ಮಾಡೋದ್ರಿಂದ ಈ ಅನಾಲಿಸಿಸ್ಸು ಒಂದು ಅರ್ಹ ಮೂಲದಿಂದ ಬಂದಿದೆ ಅಂತ ಹೇಳ್ಬೋದು. On the basis of the objectives of financial analysis. ಫೈನಾನ್ಷಿಯಲ್ ಅನಾಲಿಸಿಸ್ನ ಆಬ್ಜೆಕ್ಟಿವ್ ಅಂದರೆ ಮೋಡಸ್ ಆಪರೆಂಡಿ ಅಂತ ಹೇಳಿದ್ರು ಒಂದೇ, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಹೇಳಿದ್ರು ಒಂದೇ. ಈ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಏನು ಅಂತ ಹೇಳಿದ್ರೆ, ಶಾರ್ಟ್ ಟರ್ಮ್ ಅನಾಲಿಸಿಸ್ ಮತ್ತು ಲಾಂಗ್ ಟರ್ಮ್ ಅನಾಲಿಸಿಸ್. ಶಾರ್ಟ್ ಟರ್ಮ್ ಅನಾಲಿಸಿಸ್, ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ಈಸ್ ಪ್ರಿಪೇರ್ಡ್ ಆರ್ ಇಟ್ ಈಸ್ ಡನ್ ಕೀಪಿಂಗ್ ಇನ್ ವ್ಯೂ ದ ಶಾರ್ಟ್ ಟರ್ಮ್ ಪ್ಲಾನ್ಸ್ ಆ್ಯಂಡ್ ಆಲ್ಸೋ ಡಿಸಿಷನ್ಸ್ ಆಫ್ ದಿ ಆರ್ಗನೈಸೇಷನ್. And whereas long-term analysis is done keeping in mind the long-term decisions which has to be taken by the management. ಈಗ ಶಾರ್ಟ್ ಟರ್ಮ್ ಅನಾಲಿಸಿಸ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಅನಾಲಿಸಿಸ್ ಆಗಿರ್ಬೋದು, ಯಾವುದೇ ಆಗಿದ್ರೂ ಇದನ್ನು ಯಾತಕ್ಕೋಸ್ಕರ ಮಾಡ್ತೀವಿ? ಇನ್ ಆರ್ಡರ್ ಟು ಪ್ರೊವೈಡ್ ದ ಇನ್ಫಾರ್ಮೇಷನ್ ಟು ಫೆಸಿಲಿಟೇಟ್ ದ ಡಿಸಿಷನ್ ಮೇಕಿಂಗ್. ಹೀಗೆ ನಾವು ಫೈನಾನ್ಷಿಯಲ್ ಅನಾಲಿಸಿಸ್ನ ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡಿದ್ದೀವಿ. ನೆಕ್ಸ್ಟ್ ಥರ್ಡ್ ಒನ್ ಬಂದು
ಆನ್ ದಿ ಬೇಸಿಸ್ ಆಫ್ ದಿ ಪರ್ಪಸ್ ಫಾರ್ ವಿಚ್ ಇಟ್ ಈಸ್ ಯೂಸ್ಡ್ ಅಂತ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ನಾವು ಏನೇನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಂದರೆ ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಫೈನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಫಾರ್ ದ ಪಾರ್ಟೀಸ್ who are interested to use the analysis and interpretation, and what are all the basis of financial analysis and interpretation. According to that, one we have external analysis and internal analysis, and the second one short term analysis and long term analysis. Hope you enjoyed the session and you learned so many things in today's session. Thank you.